ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಭಾರತ್ ಮಾತಾ ಕಿ ಒಂದೇ ಒಂದೇ. ಯಡಿಯೂರಪ್ಪನವ್ರು ಗುಡುಗಿದರೆ ಭಾರತ್ ಮಾತಾ ಕಿ. ಯಡಿಯೂರಪ್ಪನವರ ಜೋಳಿಗೆ ಅಂದ್ರೆ ಊರಿಗೆಲ್ಲ ಹೋಳಿಗೆ ಅಂತ ಹೇಳ್ಬೇಕು ಉಮಾ ಅವ್ರೆ. ಯಡಿಯೂರಪ್ಪನವರ ಜೋಳಿಗೆ ಊರಿಗೆಲ್ಲ ಹೋಳಿಗೆ. ಭಾರತ್ ಮಾತಾ ಕಿ. ಐತಿಹಾಸಿಕವಾದಂತ ಕಾರ್ಯಕ್ರಮ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಗೌರವಿತ ರೈತ ನಾಯಕರಾದಂತ ಯಡಿಯೂರಪ್ಪನವ್ರ ಮೇಲೆ ಅಭಿಮಾನವನ್ನ ಇಟ್ಟು ಅನೇಕ ರಾಷ್ಟ್ರದಲ್ಲಿ ಹೆಸರುವಾಸಿಯನ್ನ ಮಾಡಿದಂತ ಮಠಾಧೀಶರು ನಮ್ಮ ಹೆಮ್ಮೆಯ ನಾಯಕ ಯಡಿಯೂರಪ್ಪನವರಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಮತ್ತೆ ಯಡಿಯೂರಪ್ಪನವರಿಗೆ ಹಾರೈಸಲಿಕ್ಕೆ ಬಂದಂತ ಅಭಿಮಾನಿ ಬಂಧುಗಳಿಗೆ ಆಶೀರ್ವಾದನ ಮಾಡಲಿಕ್ಕೋಸ್ಕರ ಆಗಮಿಸಿದಂತ ಎಲ್ಲ ಪೂಜ್ಯರಿಗೆ ನಮಸ್ಕಾರವನ್ನ ತಿಳಿಸ್ತಾ, ಇವತ್ತು ವೇದಿಕೆ ಮೇಲಿರುವಂತಹ ಶ್ರೀಗಳನ್ನ ನೋಡ್ತಾ ಇದ್ರೆ 12ನೇ ಶತಮಾನದ ಅನುಭವ ಮಂಟಪದ ನೆನಪು ನಮಗೆಲ್ಲರೂ ಕೂಡ ಆಗ್ತಾ ಇದೆ. ಅವತ್ತಿನ ಅನುಭವ ಮಂಟಪ ಇವತ್ತು ಎಲ್ಲ ಶ್ರೀಗಳ ಆಶೀರ್ವಾದದಿಂದ ಎಲ್ಲ ಗೌರವಿತ ಮುಖಂಡರಿಂದ ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಿದೆ. ಇವತ್ತು ಅಭಿಮಾನ ಮಂಟಪವಾಗಿ ಪರಿವರ್ತನೆ ಆಗಲಿಕ್ಕೆ ಕಾರಣಕರ್ತಾದಂತ ಯಡಿಯೂರಪ್ಪ ಸಾಹೇಬರನ್ನ ಇಷ್ಟೆತ್ತರಕ್ಕೆ ಬೆಳೆಸಿದಂತ ಎಲ್ಲ ಅಭಿಮಾನಿ ಬಂಧುಗಳಿಗೆ, ವೇದಿಕೆ ಮೇಲಿರುವಂತಹ ಮುಖಂಡರುಗಳಿಗೆ, ಹಿತೈಷಿಗಳಿಗೆ, ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಮೊದಲದಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ತಮಗೆಲ್ಲರೂ ಕೂಡ ಗೊತ್ತಿದೆ, ಒಬ್ಬ ಹೋರಾಟಗಾರರು ರಾಜ್ಯದ ನೇತೃತ್ವನ ವಹಿಸಿಕೊಂಡ್ರೆ ಒಬ್ಬ ಸಾಮಾಜಿಕ ವಿಜ್ಞಾನಿಯಾಗಿ ಅನೇಕ ಮಹರ್ಷಿಗಳ ಜಯಂತಿಯನ್ನ, ಅನೇಕ ಮಠಗಳ ಒಂದು ಅಭಿವೃದ್ಧಿ ಮುಖಾಂತರ ಹಿಂದುತ್ವಕ್ಕೆ ಶಕ್ತಿ ತುಂಬಿದಂತ ನಿಮ್ಮ ಯಡಿಯೂರಪ್ಪನವರು ಅವತ್ತು ಒಂದು ಸಾಮಾಜಿಕ ಒಂದು ಅನಿಷ್ಟ, ನಮ್ಮ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಅಂತೇಳಿ ನಡೀತಿರುವಂತ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಅಂತೇಳಿ ಯೋಜನೆಯನ್ನ ಜಾರಿ ತಂದಂತವರು, ಉಳುವ ಯೋಗಿಯ ರೈತ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಅವರ ಒಂದು ಅವಧಿಯಲ್ಲಿ ಸುಮಾರು 8.5 ಲಕ್ಷ ಹೆಕ್ಟೇರಿಗೆ ನೀರಾವರಿ ಯೋಜನೆ ಮಾಡಿದ್ದು, ದೇಶದಲ್ಲೇ ಮೊದಲನೇ ಒಂದು ಕೃಷಿ ಬಜೆಟ್ ಅನ್ನು ಕೊಟ್ಟಂತ ಧೀಮಂತ ನಾಯಕರು, ಅವತ್ತು ಕಾರ್ಯಕರ್ತರಾಗಿ ಭವ್ಯ ಶ್ರೀರಾಮ ಮಂದಿರ ಆಗ್ಬೇಕು ಅಂತೇಳಿ ಕರಸೇವಕರಾಗಿ ನಿಮ್ಮ ಜೊತೆಗೆ ಹೆಜ್ಜೆನೇ ಇಟ್ಟು ಕಾಶ್ಮೀರ್ ಲಾಲ್ ಚೌಕಲ್ಲಿ ರಾಷ್ಟ್ರಧ್ವಜ ಹಾರಬೇಕು ಅಂತೇಳಿ ಕಾರ್ಯಕರ್ತರಾಗಿ ನಿಮ್ಮ ಜೊತೆಗೆ ಹೋರಾಟದಲ್ಲಿ ಪಾಲ್ಗೊಂಡಂತ ನಮ್ಮೆಲ್ಲರ ಧೀಮಂತ ನಾಯಕರಂತ ಯಡಿಯೂರಪ್ಪ ಸಾಹೇಬರಿಗೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಂತ ಯಡಿಯೂರಪ್ಪನವರಿಗೆ ದೊಡ್ಡ ಚಪ್ಪಾಳೆ ತಟ್ಟುವ ಮುಖಾಂತರ ಹೃದಯಪೂರ್ವಕವಾಗಿ ಸ್ವಾಗತವನ್ನ
ವೇದಿಕೆ ಪರವಾಗಿ ನಮ್ಮ ಅಭಿಮಾನ ಉತ್ಸವದ ಒಂದು ಸಮಿತಿ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಅವರನ್ನ ಗೌರವ ಅಂತ ನಮ್ಮೆಲ್ಲರ ನೆಚ್ಚಿನ ಕೇಂದ್ರದ ಮಂತ್ರಿಗಳ ಅಂತ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರನ್ನ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಗೌರವದ ಕೇಂದ್ರದ ಮುಖಂಡರಂತ ರಾಧಾಮೋಹನ್ ಜಿ ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಅದೇ ರೀತಿ ಗೋವಿಂದ್ ಕಾರಜೋಳ್ ಜಿ ಅವರು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈ ಅಭಿಮಾನ ಮಹೋತ್ಸವದ ಮುಖ್ಯ ವ್ಯಕ್ತಿಗಳಾದಂತ ನನ್ನ ಸಹೋದರ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರಿದ್ದಾರೆ. ಅವ್ರನ್ನೆಲ್ಲ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ನಮ್ಮೆಲ್ಲರ ಒಂದು ಸುಯೋಗ. ಇವತ್ತು ವೇದಿಕೆ ಮೇಲೆ ಅನೇಕ ಹಿರಿಯ ಶ್ರೀಗಳು ಆಗಮಿಸಬೇಕಾಗಿದೆ. ಆದರೆ ಇವತ್ತು ವೇದಿಕೆಯಲ್ಲಿ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೈಷ್ಣವ ಸಿದ್ಧಾಂತದ ಪ್ರತಿಪಾದಕರಾದಂಥ ಮಾಧ್ವ ಪರಂಪರೆಯ ಶ್ರೇಷ್ಠ ಸಂತರಾದಂಥ ಅಯೋಧ್ಯೆಯಲ್ಲಿ ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣದ ಮಹತ್ ಕಾರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ನಮ್ಮ ಉಡುಪಿ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳಿಗೆ ಆದರಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಕಾರ್ಯಕ್ರಮ ಆಗಮಿಸಿದಂತ ಅಮಿತ್ ಶಾ ಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರಾಧಾಮೋಹನ್ ಜಿ ಪ್ಲೀಸ್. श्री अमित शाह जी को बहुत बहुत स्वागत. जोरदार तालियों के साथ लेट्स ऑल वेलकम. ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರಿಗೆ ಸ್ವಾಗತ, ಸುಸ್ವಾಗತ. ಸರ್ ಈಗಿಲ್ಲ. ಇದೀಗ ದೀಪವನ್ನ ಬೆಳಗಿಸೋದ್ರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಅಮಿತ್ ಶಾ ಅವರು ಹಾಗೂ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಗಳು ದೀಪವನ್ನ ಬೆಳಗಿಸಿ, ಬಂಧುಗಳೇ, ಅಭಿಮಾನೋತ್ಸವದ ಈ ಹಂತದ ಕಾರ್ಯಕ್ರಮಕ್ಕೆ ಇದೀಗ ಶ್ರೀ ಅಮಿತ್ ಶಾ ಅವರು ಆಗಮಿಸಿ ಎಲ್ಲರ ಮನ ಗೆದ್ದಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಅಮಿತ್ ಶಾ ಅವರು ದೀಪವನ್ನ ಬೆಳಗಿಸಿ ಶ್ರೀ BS ಯಡಿಯೂರಪ್ಪ ಅವರ 5 ದಶಕಗಳ ಸಾರ್ಥಕ ಅವಿಶ್ರಾಂತ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಜೋರಾದ ಕರ್ತಾಡದೊಂದಿಗೆ ಲೆಟ್ಸ್ ಆಲ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್. ಜೋರ್ದಾರ್ ತಾಲಿಯೋं के साथ ಶ್ರೀ BS ಯಡಿಯೂರಪ್ಪ ಅವರಿಗೆ ಅಭಿನಂದನೆಗಳು. ಕಂಗ್ರಾಚ್ಯುಲೇಷನ್ಸ್. Union Minister of Home Shri Amit Shah ji has arrived here on behalf of all of us. बहुत स्वागत sir. You have come here in spite of your busy engagements. ಕೋಲ್ಕತ್ತಾದಲ್ಲಿ ಪ್ರಮಾಣ ವಚನವನ್ನ ಅಟೆಂಡ್ ಮಾಡಿ ಇಲ್ಲಿಗೆ ಆಗಮಿಸಿದ್ದಾರೆ. ನಿಮ್ಮ ಜೋರಾದ ಕರತಾಡದೊಂದಿಗೆ ಲೆಟ್ಸ್ ಗಿವ್ ಎ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ और स्वागत कीजिए ಶ್ರೀ ಅಮಿತ್ ಶಾ ಅವರನ್ನು. ಹಾಗೇನೇ ವೇದಿಕೆ ಮೇಲೆ ಶ್ರೀ BL ಸಂತೋಷ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ರಂಭಾಪುರಿ ಮಠದ ಸ್ವಾಮೀಜಿಗಳು ಮಾತಾಡಬೇಕಿತ್ತು, ಈಗ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ 50 ವರ್ಷಗಳ ಕಾಲ ಶ್ರಮಿಸಿ ಪುರಸಭಾ ಸದಸ್ಯತ್ವದಿಂದ ಹಿಡಿದು ರಾಜ್ಯದ ಪ್ರಭಾವಿ ಮುಖ್ಯಮಂತ್ರಿಗಳಾಗಿ ಯಾರೂ ಮಾಡದೇ ಇರುವಂಥ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿ
ಎಲ್ಲ ಜಾತಿ ಜನಾಂಗದವರ ಸಂಪ್ರೀತಿಯನ್ನು ಗಳಿಸಿಕೊಂಡಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಬಹುಶಃ ಅವರು ಈ ರಾಜ್ಯದ 4 ಹಂತಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಒಂದು ವಿಶೇಷವಾದಂಥ ದಾಖಲೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಒಮ್ಮಿಂದೊಮ್ಮೆಲೆ ಅಧಿಕಾರದ ಗದ್ದುಗೆಯನ್ನು ಅವರು ಏರಿದಂಥವರಲ್ಲ. ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸಿ, ಬಡ ಜನರ ಭಾವನೆಗಳನ್ನು ಮನ್ನಿಸಿ, ರೈತರ ಸುಖ ದುಃಖಗಳನ್ನು ಕಂಡು ಅವರಿಗೆ ತಮ್ಮ ಅಮೂಲ್ಯವಾದಂಥ ಸಹಕಾರವನ್ನು ಕೊಟ್ಟು ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಇನ್ನೊಂದು ಮೇಲಾಗಿ ಆ ಜಾತಿ ಈ ಜಾತಿ ಅನ್ನದೇ ಸರ್ವ ಜನಾಂಗಗಳ ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. सभी जो येडियुरप्पा जी का अभिमान सभी इधर इकट्ठा हुआ है लाखों की संख्या में. पश्चिम बंगाल में हिंदुत्व के एक सरकार को लेके आने में जो अमित शाह जी का जो एक बड़ी भूमिका है, सभी तालियां बजा के अमित शाह जी को धन्यवाद कहना चाहिए. माननीय अमित शाह जी, ये जो पुण्य भूमि है चित्रदुर्गा, वीरों की भूमि है. जो चित्रदुर्गा ये पुण्य भूमि है, मदकरी नायक का त्याग का भूमि है. ये जो पुण्य भूमि है, वीर ओबव्वा वन के ओबव्वा की जो बलिदान की पुण्य भूमि है. और खासकर ये चित्रदुर्गा का जो पुण्य भूमि है, स्वामी जी का तपोभूमि है. मुझे ये कहने के लिए बहुत खुशी होता है. बहुशः कर्नाटक के इतिहास में पहली बार आज ऐसा मंच देखने के लिए हमको मिला है. कर्नाटक के इतिहास में पहली बार सभी समाज के स्वामी जी, जगत गुरु, सभी मठाधीश इस एक मंच में कर्नाटक के इतिहास में पहली बार विराजमान हुआ है. सभी स्वामी जी, जगत गुरु, सभी का इच्छा था जो येडियुरप्पा जी पिछले 50 साल में जिस तरीके से कर्नाटक के किसानों का आंसू पहुंचने का काम किया है, येडियुरप्पा जी पिछले 50 साल में जिस तरीके से गरीबों का आंख बुझाने का काम किया है, इसलिए येडियुरप्पा जी मुख्यमंत्री स्थान पर उतरते हुए 6 साल हुआ है, लेकिन अभी भी कर्नाटक के लाखों की संख्या में अभी भी येडियुरप्पा जी को लीडर मानता है. इसलिए आज लाखों की संख्या में इस इकट्ठा हुआ है. ಯಡಿಯೂರಪ್ಪನವರು ನಡೆದು ಬಂದ ಹಾದಿಯ ವಿವರಗಳನ್ನು ಒಳಗೊಂಡಿದೆ. ಅವರ ಜೀವನ ಚರಿತ್ರೆಯ ಕೆಂದಾವರೆ ಕಮಲ ಅರಳಿದ ಕಥೆ ಹಾಗೂ ಯಡಿಯೂರಪ್ಪನವರ ಸುದೀರ್ಘ ಶಾಸಕತ್ವದ ಅವಧಿಯಲ್ಲಿ ವಿಧಾನಮಂಡಲದ ಉಭಯ ಸದನದಲ್ಲಿ ಮಾಡಿದ ಭಾಷಣಗಳ ಸಂಗ್ರಹಗಳನ್ನು ಹೊತ್ತ ಸದನ ಶಿಕಾರಿ ಯಡಿಯೂರಪ್ಪನವರ ಗುಡುಗಿನ ನುಡಿಗಳು ಎಂಬ 2 ಪುಸ್ತಕಗಳನ್ನ ಇದೀಗ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಲೋಕಾರ್ಪಣೆಗೊಳಿಸುತ್ತಿದ್ದಾರೆ. Well, ladies and gentlemen, these 2 books are very important, which gives us an insight into Shri BS Yediyurappa. The ಬಿಡುಗಡೆಗೊಳಿಸಿದಂತಹ ಶ್ರೀ ಅಮಿತ್ ಶಾ ಅವರಿಗೆ ಧನ್ಯವಾದಗಳು. ಬಹುತ್ ಧನ್ಯವಾದ ಸರ್. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರಿಗೆ ಸುವರ್ಣ ಅಭಿನಂದನೆಗಳು. ಹೋರಾಟವೇ ಬದುಕು, ಜನಸೇವೆಯವೇ ಧರ್ಮ.
ಜನಸೇವೆಯಲ್ಲಿ ಸಾರ್ಥಕ 50 ವರ್ಷ ಅಭಿಮಾನಿಗಳ ಅಭಿಮಾನೋತ್ಸವ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ತಾವು ಮಂಡ್ಯ ಜಿಲ್ಲೆಯ ಬೂಕನಕೆರೆಯ ಬಡ ಕುಟುಂಬದಲ್ಲಿ ಜನಿಸಿ ಮುಂದೆ 4 ಬಾರಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬೆಳೆದ ತಮ್ಮ ಜೀವನ ವೃತ್ತಾಂತ ಈ ನಾಡಿನ ಇತಿಹಾಸದ ಅರ್ಧ ಶತಮಾನದ ಜನಪರ ರೈತಪರ ಹೋರಾಟದ ಸುವರ್ಣ ಅಧ್ಯಾಯವಾಗಿದೆ. ಜಗಜ್ಯೋತಿ ಬಸವಣ್ಣನವರ ಕಾಯಕವೇ ಕೈಲಾಸ ಮತ್ತು ದಾಸೋಹವೇ ಧರ್ಮಗಳ ಅಮರ ತತ್ವಗಳನ್ನು ಅಳವಡಿಸಿಕೊಂಡ ನೀವು ನಿಮ್ಮ ಬದುಕಿನುದ್ದಕ್ಕೂ ಬಸವ ತತ್ವವನ್ನು ಸಾಕಾರಗೊಳಿಸಿದ್ದೀರಿ. ಸತತ ಹೋರಾಟ, ನಿರಂತರ ಸಂಘಟನಾ ಕಾರ್ಯದ ತಮ್ಮ ಬದುಕು ಕೇವಲ ಹೋರಾಟದ ಕಥೆಯಲ್ಲ, ಹೋರಾಟವೇ ಬದುಕು ಆಗಿರುವ ಯಶೋಗಾದೆ. ಸಂಕಲ್ಪ, ಸೇವೆ, ಸಮರ ಮತ್ತು ಸಹನೆಯ ಮಹಾಕಾವ್ಯ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ, ಜನಸಂಘದ ಕಾರ್ಯಕರ್ತರಾಗಿ 1975ರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸೆರೆಮನೆ ಸೇರಿ ತಾವು ಪುಟಕ್ಕಿಟ್ಟ ಚಿನ್ನದಂತೆ ಗಟ್ಟಿಯಾಗುತ್ತಾ ನಡೆದಿರಿ. येदुरप्पा जी जीवन भर हमेशा विनम्रता के साथ जिए हैं. उन्होंने भाषण का क्रम उनका भाषण मेरे पहले रखा था. मैंने कहा है आज येदुरप्पा का दिन है, येदुरप्पा जी का भाषण मेरे बाद होगा और मैं अंत तक सुनूंगा भी. भाइयों बहनों, आज मैं ऐसे नेता का सार्वजनिक जीवन के 50 साल का अनुमोदना करने आया हूं, सम्मान करने आया हूं, जिसका पूरा जीवन आम लोगों के साथ. मगर जो राजनीति में युवा आना चाहते हैं उनको मैं जरूर कहूंगा कि येदुरप्पा के 5 दशक के सार्वजनिक जीवन और सार्वजनिक जीवन में विशेषकर संघर्ष का जरूर अभ्यास करिए. येदुरप्पा जितना संघर्षशील नेता शायद पूरे दक्षिण भारत में कोई भी नहीं है, ये सब ने स्वीकारना पड़ेगा. इन्होंने भारतीय जनता पार्टी के माध्यम से काम करते करते ही जन सेवा ही प्रभु सेवा है, ये मंत्र को चरितार्थ करा और किसान का कल्याण ही राष्ट्र का कल्याण है, इस सूत्र को भी चरितार्थ करने का काम श्री येदुरप्पा जी ने किया है. एक चावल मिल के अंदर क्लर्क की नौकरी करने वाले व्यक्ति ने अपने यशस्वी जीवन में 4 बार कर्नाटक जैसे राज्य के मुख्यमंत्री बनने का सौभाग्य हासिल किया. राजनीति में 2 प्रकार के नेता होते हैं. एक नेता होता है जो रास्ता बना है वो रास्ते पर चलकर अपनी मजल पूरी करे, और जो दूसरा नेता होता है जो कुछ कर जाते हैं वो होते हैं कि अपना रास्ता खुद बनाकर दूसरों के लिए रास्ता बनाने का काम करे. श्री येदुरप्पा का जीवन इसी प्रकार का जीवन. एक साधारण युवक के रूप में शिकारीपुरा से जब उन्होंने यात्रा शुरू की, उनके पास कोई बैकग्राउंड, राजनीतिक बैकग्राउंड नहीं था. एक साधारण व्यक्ति नैतिकता के सहारे आइडियोलॉजी को आगे कर किस प्रकार से आगे बढ़ सकता है,
उसका उदाहरण श्रीमान येदुरप्पा है। उनकी इच्छा शक्ति, संघ के संस्कार और राष्ट्र ही सर्वोपरि है, ये उनका विचार पूरा जीवन का ध्रुव वाक्य रहा। 83 में वो पहली बार शिकारीपुरा से विधायक बने और उनका जीवन बंद एसी कमरों में बैठकर फाइलें क्लियर करने में नहीं गया। गांव गांव स्टेट ट्रांसपोर्ट की बस, कुछ न मिला तो साइकिल पर भी येदुरप्पा ने पूरे कर्नाटक का दौरा कर कर यहां भारतीय जनता पार्टी को मजबूत किया। ನಿಮ್ಮ ಯಡಿಯೂರಪ್ಪ ಚಿನ್ನದ ಚಮಚವನ್ನು ಇಟ್ಟುಕೊಂಡು ಸಾರ್ವಜನಿಕರ ಬಗ್ಗೆ ಬರಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅನಿರೀಕ್ಷಿತ ತಿರುವುಗಳಾಗಿ ನಾನು ಈ ನಾಡಿನ ಜನರ ಸೇವೆಗೆ ಸಮರ್ಪಣೆಗೊಂಡವನು. ಭೂಕೇರಿಯಲ್ಲಿ ಜನ್ಮ ತಾಳಿ ಶಿಕಾರಿಪುರವನ್ನು ಕರ್ಮಗಿಸಿಕೊಂಡು ಸಂಕಷ್ಟದ ರೈತರ ಸಮಸ್ಯೆಗಳು ನೊಂದ ಬಡವರ ಜನತೆಗಾಗಿ ನನ್ನ ತಾಯಂದಿರ ಸಹೋದರರ ಕಣ್ಣೀರು ಒರೆಸುವ ಯೋಜನೆಗಳನ್ನು ರೂಪಿಸುವುದಕ್ಕಾಗಿ ಅಕ್ಕ ಮಹಾದೇವ ಹುಟ್ಟಿದ ಶಿಕಾರಿಪುರದಿಂದ ಬಂದು ಲಿಂಗ ಸಮಾನತೆ ಎತ್ತಿ ಹಿಡಿಯಲು ಹೆಣ್ಣು ಶಿಶುಗಳನ್ನು ಭ್ರೂಣ ಹಂತದಲ್ಲೇ ರಕ್ಷಿಸಲು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ತಂದದ್ದು ನನಗೆ ಸಾರ್ಥಕ ಭಾವನೆ ಮೂಡಿಸಿದೆ. ನನ್ನಿಂದ ಸಾಧ್ಯವಾದಷ್ಟು ಅನ್ನದಾತನ ರೈತನ ಕಣ್ಣೀರು ಒರೆಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಂಡು ಬಂದಿದ್ದೇನೆ. ರೈತರಿಗಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದ ಸಾರ್ಥಕತೆಯನ್ನು ನಾನು ಎಂದಿಗೂ ಮರೆಯಲಾರೆ. ಸದ್ಯ ಸುರಕ್ಷಿತ ನಮ್ಮ ರೈತರಿಗೆ ಬಡ್ಡಿ ರಹಿತ ಸಾಲ, ರಾಜ್ಯದ ನೀರಾವರಿ ಯೋಜನೆ ಶಕ್ತಿ ಮೀರಿ ಕೆಲಸ ಮಾಡಿದ್ದೇನೆ. ನನ್ನ ಜೀವನವೇ ಹೋರಾಟದ ಜೀವನ. ಹೋರಾಟ ಮತ್ತು ಸಂಘಟನೆಯನ್ನು ತಪಸ್ಸು ಎಂದು ಸ್ವೀಕರಿಸಿದವನು. ಇದಕ್ಕೆ ಮಾರ್ಗದರ್ಶನ ತೋರಿದ್ದು ನನಗೆ ಸಂಸ್ಕಾರವನ್ನು ನೀಡಿದ ರಾಷ್ಟ್ರೀಯ ಸ್ವಯಂ ಸೇವಕ ನಾನೊಬ್ಬ RSS ಕಾರ್ಯಕರ್ತ ಹೆಮ್ಮೆ ಪಡುತ್ತೇನೆ. ಅಧಿಕಾರದ ಬೆನ್ನತ್ತಿ ಹೋರಾಟ ಕೇಳಿರಲಿಲ್ಲ. ಮುಖ್ಯಮಂತ್ರಿಯ ಕನಸಂತೂ ಎಂದೂ ಕಂಡಿರಲಿಲ್ಲ. ಆದರೆ ಪುರಸಭೆಯಿಂದ ವಿಧಾನಸಭೆಯವರೆಗೆ ವಿರೋಧ ಪಕ್ಷದ ಸ್ಥಾನದ ಮುಖ್ಯಮಂತ್ರಿ ಸ್ಥಾನದವರೆಗೆ ತಲುಪಲು ನಾಡಿನ ಜನತೆ ನನ್ನ ಬೆಳೆಸಿದರು, ಹರಿಸಿದರು. ಇದಕ್ಕೆ ಕಾರಣ ಯಡಿಯೂರಪ್ಪ ಅಧಿಕಾರದ ರಾಜಕಾರಣದಿಂದ ಬರಲಿಲ್ಲ, ಜನರ ಸಂಕಷ್ಟವನ್ನು ಪ್ರತಿನಿಧಿಸಿ ರೂಪಿಸಿದ ಹೋರಾಟಗಳಿಂದ ಮೇಲೆದ್ದು ಬಂದವನೆಂಬ ಕಾರಣಕ್ಕಾಗಿ. ಅಣ್ಣ ಬಸವಣ್ಣ ಹೇಳಿದ ಇವನಾರವ ಎಂದು ಜನ ಕೇಳಲಿಲ್ಲ. ಯಡಿಯೂರಪ್ಪ ಇವ ನಮ್ಮವ ಎಂದು ಪ್ರೀತಿಯಿಂದ ಅಪ್ಪಿ ಆಶೀರ್ವದಿಸಿದ ಪರಿಣಾಮವಾಗಿ 50 ವರ್ಷಗಳ ನನ್ನ ಪಯಣ ಸಾರ್ಥಕವಾಗಿ ಪೂರ್ಣಗೊಳ್ಳಲು ಕಾರಣವಾಗಿದೆ. ಇಂದು ಪ್ರಧಾನಿ ನರೇಂದ್ರ ಮೋದಿ ಅವತಾರ ಪುರುಷದ ರೀತಿಯಲ್ಲಿ ಜನ್ಮವೆತ್ತಿ ಬಂದಿದ್ದಾರೆ. ಪ್ರಧಾನಿ ಹುದ್ದೆಯಲ್ಲಿ ಕುಳಿತು ರಾಷ್ಟ್ರವನ್ನು ಮುನ್ನಡೆಸುತ್ತಿದ್ದಾರೆ. ಅಮಿತ್ ಶಾ ಅವರು ಮೋದಿಜಿಯವರಿಗೆ ಹೆಗಲಾಗಿ ನಿಂತಿದ್ದಾರೆ. ಕೇಂದ್ರದ ಸಂಪುಟದ ಅನೇಕ ಸಚಿವರು ಈ ಪಡೆಯಲಿದ್ದಾರೆ.